ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಇವತ್ತು ನಮ್ಮ ರಾಗಿ ಹೊಲ ಸ್ಟಾರ್ಟಿಂಗಿಂದ ಎಂಡ್ ತನಕ ಏನಾಯಿತು ಅಂತ ಹೇಳ್ತೀನಿ ಬನ್ನಿ. ಸೊ ಆ್ಯಕ್ಚುಲಿ ನಾನು ಇದು ನಾಟಿ ಮಾಡಬೇಕಾದ್ರೆ ನಾನು ಇರಲಿಲ್ಲ ಊರಲ್ಲಿ. ನಮ್ಮ ಭಾವರು ಆಲ್ರೆಡಿ ನನ್ನ ಊರಿಂದ ಬರೋ ಸ್ವಲ್ಪ ಪೈರು ಬಿಟ್ಬಿಟ್ಟು ನಾಟಿಯಾಗಿ ಇದು ಇಷ್ಟು ಉದ್ದುದ್ದ ಬೆಳ್ಕೊಂಬಿಟ್ಟಿತ್ತು ಆಲ್ರೆಡಿ. ನಾನು ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ನೋಡಿ ಎಷ್ಟು ಗ್ರೀನರಿ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ಹಿಂಗೆ ಈ ಮೊಬೈಲ್ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಬೆಳೆದಿದ ತಕ್ಷಣ ಇದನ್ನೆಲ್ಲ ಹಿಂಗೆ ಕಿತ್ಕೊಂಡು ಇದನ್ನು ಬೇರೆ ಕಡೆ ಮತ್ತೆ ನೀರು ಬಿಟ್ಟು ಬೇರೆ ಕಡೆ ನಾಟಿ ಮಾಡ್ತಾರೆ. ಸೊ ಇದನ್ನೆಲ್ಲ ಫುಲ್ ಕ್ಲೀನಾಗಿ ಎಷ್ಟಿದೆಯೋ ಅಷ್ಟಕ್ಕೂ ಆ್ಯಕ್ಚುಲಿ ನಾವು 2 ಎಕರೆಗೆ ಹಾಕಿದ್ದಿದ್ದು. ಸೊ 2 ಕಿತ್ತು ಎಲ್ಲ ನಾಟಿ ಮಾಡಿದರು. ಅರ್ಧ ಎಲ್ಲ ನಾಟಿ ಮಾಡಿಬಿಟ್ಟಿದ್ರು ನಾನು ಊರಲ್ಲಿಂದ ಬರೋ ಅಷ್ಟರಲ್ಲಿ. ಸೊ ಇನ್ನು ಸ್ವಲ್ಪ ಇತ್ತು. ಸೊ ಅದಕ್ಕೆಲ್ಲ ನಮ್ಮ ಯಜಮಾನ್ರು ನೀರು ಬಿಡ್ತಾಯಿದ್ರು ಕ್ಲೀನಾಗಿ ಆ ಗಿಡಕ್ಕೆಲ್ಲನೂ. ಅದೆಲ್ಲ ಫುಲ್ ನೆಂದ್ಕೊಂಡ್ಮೇಲೆ ಅಲ್ಲಿ ರಾಗಿ ಪೈರನ್ನ ನಾಟಿ ಮಾಡ್ತಾರೆ. ನೋಡಿ ನೀರು ಯಾವ ಥರ ಆಗಿದೆ ನೋಡಿ. ನಮ್ಮ ಅತ್ತೆಯವ್ರು ನಾಟಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಅತ್ತೆಯವ್ರ ಕೈಯಲ್ಲಿ ತುಂಬ ಚೆನ್ನಾಗಾಗುತ್ತೆ ರಾಗಿ ಹೊಲ. ಸೊ ಅದಕ್ಕೆ ಅವ್ರ ಕೈಯಲ್ಲೇ ಫಸ್ಟ್ ನಾಟಿ ಮಾಡಿಸೋದು ನಮ್ಮ ಯಜಮಾನ್ರು ಯಾವಾಗ್ಲೂ. ನೋಡಿ ಎಷ್ಟೆಷ್ಟು ಬೇಗ ನಾಟ್ತಾರೆ. ಬಟ್ ನಮ್ಗಂತೂ ಈ ಥರ ಬರೋದೇ ಇಲ್ಲ ನೋಡಿ. ಫುಲ್ ನಾಟಿ ಮಾಡಿಬಿಟ್ಟಿದ್ದಾರೆ. ಸೊ ಪಕ್ಕದಲ್ಲಿ ಕಡಲೆ ಬೀಜ ಗ್ರೌಂಡ್ನಟ್ ಅಂತಾರೆ. ಸೊ ಅದನ್ನು ಹಾಕಿದ್ರು. ಸೊ ಅದನ್ನು ಹಂಗೆ ಸ್ವಲ್ಪ ಬೇಯ ಮಾಡಿಕೊಂಡೆ ನೋಡಿ. ಇದೆಲ್ಲ ಫುಲ್ ರಾಗಿ ಪೈರು ನಾಟಿ ಮಾಡಿರೋದು. ಈ ಕಡೆ ನಮ್ಮ ಮನೆಯ ಪಕ್ಕದಲ್ಲಿ ಬೇರೆಯವರು ಕಡಲೆ ಬೀಜ ಹಾಕಿದ್ರು ಗ್ರೌಂಡ್ನಟ್ಟು. ಸೊ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ. ಫುಲ್ ಆಫ್ ಗ್ರೀನರಿ. ಈ ಥರ ಫುಲ್ ಗ್ರೀನರಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಕಣ್ಣುಗಳಿಗಂತೂ ಹೆವಿ ತಂಪು ಕೊಡುತ್ತೆ ನೋಡಿ. ಇನ್ನು ಸ್ವಲ್ಪ ದಿನಕ್ಕೆ ಇದು ಬೆಳೆದ ಮೇಲೆ ಈ ಥರ ಇದೆ. ಏನೈತೆ ಗೊತ್ತಾ ಇದು ಹತ್ರ ಸೂಪರ್ವಾಗಿದೆ ನೋಡಿ. ಎಷ್ಟು ಗ್ರೀನರಿ ಇದೆ. ಫುಲ್ ಆಫ್ ಗ್ರೀನರಿ. ಯಾವ ಕಡೆ ನೋಡಿದ್ರೆ ಫುಲ್ ಗ್ರೀನರಿ ಇರುತ್ತೆ. ಇದು ನೋಡ್ತಾ ಇದ್ರೇ ಒಂಥರ ಮನಸ್ಸಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಇಷ್ಟು ಗ್ರೀನರಿ ನೋಡಿ. ನನ್ನ ಮಗಳು ತೀಟೆ ಸುಬ್ಬಿ, ಅದಕ್ಕೆ ಅವಳನ್ನೂ ಅಲ್ಲೇ ನಿಲ್ಸಿ ಒಂದು ಫೋಟೋ ತೆಗೆದಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ರಾಗಿ ತೆನೆ ಬಿಟ್ಟಿದೆ. ಫುಲ್ ರಾಗಿ ತೆನೆ ಬಿಟ್ಬಿಟ್ಟಿದೆ. ಚೆನ್ನಾಗಿ ನಿಂತ್ಕೊಂಡಿದೆ. ಮತ್ತು ಇನ್ನೊಂದು ಸ್ವಲ್ಪ ದಿನಕ್ಕೆ ಫುಲ್ ಮಳೆ ಬಂತು. ಸೊ ಮಳೆ ಗಾಳಿ ಶುರುವಾಗಿ ಸೊ ರಾಗಿ ತೆನೆ ಎಲ್ಲ ಹಂಗೆ ಮಲ್ಕೊಂಬಿಟ್ಟಿದೆ. ಫುಲ್ ರೆಸ್ಟಲ್ಲಿದೆ ರಾಗಿ ತೆನೆ ಎಲ್ಲ. ನಮ್ಮತ್ತೆ, ನನ್ನ ಮಗಳು, ನನ್ನ ಮಗ ನೋಡಿ ತೀಟೆ ಮಾಡ್ತಾಯಿದ್ದಾರೆ ಹೊಲದಲ್ಲೂ. ಎಲ್ಲೋದ್ರೂ ಸುಮ್ಮನೆ ಅಂತಿರಲ್ಲ ಇವರು. ಹಂಗೆ ನಿಲ್ಲಿಸಿ ಒಂದೆರಡು ಫೋಟೋಸ್ ಹೊಡ್ಕೊಂಡೆ ಇವ್ರದ್ದು ಅಲ್ಲೇ ತೋಟದಲ್ಲೇ. ಚೆನ್ನಾಗಿದೆ ಅಂತ. ಯಾಕಂದರೆ ಅವ್ರ ಹೈಟ್ಗೆ ಇದೆ ರಾಗಿ ತೆನೆ. ಆಮೇಲೆಲ್ಲ ಕುಯ್ದು ನಮ್ಮ ಭಾವರು ಬರ್ತಾಯಿದ್ದಾರೆ ನೋಡಿ. ಮಿಷಿನ್ಗೆ ಹಾಕಿ ರಾಗಿ ಎಲ್ಲ ನೋಡಿ ಎಲ್ಲ ತುಂಬಿಸ್ತಾ ಇದ್ದಾರೆ. ರಾಗಿ ತೆನೆ ಕುಯ್ಕೊಂಬಂದು ಬಿಸಿಲಿಗೆ ಹಾಕಿರ್ತೀವಿ ಒಂದು 4-5 ದಿನ. ಅದಾದಮೇಲೆ ಮಿಷಿನ್ ಕರೆಸಿ ಬಿಸಿಗೆ ಹಾಕ್ಸಿ ಇಷ್ಟು ಮೂಟೆಗಳು ಮನೆಗೆ ಬಂದಿದೆ ಫೈನಲಿ.